Cristiano Ronaldo! Ronaldo! Cristiano Ronaldo! Cristiano Ronaldo is in! ಕ್ರಿಸ್ಟಿಯಾನೋ ರೊನಾಲ್ಡೋ ಈ ಹೆಸರನ್ನ ಕೇಳದೇ ಇರುವಂತವ್ರು ಯಾರು ಇಲ್ಲ. ಫುಟ್ಬಾಲ್ ನ ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಗೋಲ್ ಸ್ಕೋರರ್ ಇನ್ನೂ ಕೌಂಟ್ ಆಗ್ತಾ ಇದೆ. ಇವರ ಜೊತೆ ಕಂಪೀಟ್ ಮಾಡುವಂತ ವರ್ಲ್ಡ್ ಕ್ಲಾಸ್ ಮೆಸ್ಸಿ ಇನ್ನು 900 ಕೂಡ ರೀಚ್ ಆಗಿಲ್ಲ. ಜನವರಿ 2025ರಿಂದ ಇಲ್ಲಿಯ ತನಕ ಅವರು ಜನರೇಟ್ ಮಾಡಿರೋ ರೆವೆನ್ಯೂ 24,500 ಕೋಟಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಮೋಸ್ಟ್ ಫಾಲೋಡ್ ಪರ್ಸನ್. ಈ ರೀತಿಯ ಲೆಜೆಂಡ್ ಅನ್ನ ತನ್ನ ತಾಯಿನೇ ಯಾಕೆ ಅಬೋರ್ಟ್ ಮಾಡೋಕೆ ಡಿಸೈಡ್ ಮಾಡಿದ್ರು? ಈ ರೀತಿಯ ಲಕ್ಸುರಿಯಸ್ ಕಾರ್ ನಲ್ಲಿ ಓಡಾಡುವಂತ ರೊನಾಲ್ಡೋ, ಲಕ್ಸುರಿಯಸ್ ಬಂಗ್ಲೋನಲ್ಲಿ ಇರುವಂತ ರೊನಾಲ್ಡೋ ಒಂದು ಟೈಮ್ ನಲ್ಲಿ ಹಳೆಯ ಬರ್ಗರ್ ಶಾಪ್ಸ್ ಹತ್ರ ಏನ್ ಮಾಡ್ತಾ ಇದ್ರು? ತನ್ನ ಫುಟ್ಬಾಲ್ ಕರಿಯರ್ ಇಂಪ್ರೂವ್ ಆಗ್ತಾ ಇದೆ ಅನ್ನುವಾಗ್ಲೇ ತುಂಬಾ ಫಾಸ್ಟ್ ಆಗಿ ಹಾರ್ಟ್ ಬೀಟ್ ಆಗುವಂತ ಟೆಕಿಕಾರ್ಡಿಯಾ ಅನ್ನೋ ರೋಗ ಬರುತ್ತೆ. ಎಷ್ಟೋ ಕಷ್ಟಪಟ್ಟು ಇದರಿಂದ ಹೊರಗೆ ಬಂದು ಫುಟ್ಬಾಲ್ ಆಡೋಕೆ ಶುರು ಮಾಡಿದ್ರೆ ಪೂರ್ತಿ ಕ್ರೌಡ್ ಇವರನ್ನ ಡಿಫೇಮ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿಯ ಮೆಂಟಲ್ ಚಾಲೆಂಜಸ್ ಅನ್ನ ಅವರು ಹೇಗ್ ಫೇಸ್ ಮಾಡಿದ್ರು ಎಲ್ಲದನ್ನ ಶುರುವಾತ್ನಿಂದ ಶುರು ಮಾಡೋಣ. ತುಂಬಾ ಜನಕ್ಕೆ ಅನ್ಸುತ್ತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋ ಈ ನೇಮ್ ನಲ್ಲಿ ಕ್ರಿಸ್ಟಿಯಾನೋ ಅವರ ಫಸ್ಟ್ ನೇಮ್, ರೊನಾಲ್ಡೋ ಸರ್ ನೇಮ್ ಇರ್ಬೋದು ಅಂತ. ಬಟ್ ಇದು ನಿಜ ಅಲ್ಲ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ರೀಸನ್ ಇದೆ. ಫೆಬ್ರವರಿ 5, 1985 ನಲ್ಲಿ ರೊನಾಲ್ಡೋ ಹುಟ್ಟಿದಾಗ ಅವರ ತಾಯಿ ಡೊಲೋರೋಸ್ ಅವೇರೋ ಅವರು ಇವನ ಹೆಸರು ಕ್ರಿಸ್ಟಿಯಾನೋ ಅಂತ ಇಡೋಣ ಅಂತಾರೆ. ಆದ್ರೆ ತಂದೆ ಜಾಸ್ ಅವೇರೋ ಅವರು ಅಮೆರಿಕನ್ ಆಕ್ಟರ್ ರೊನಾಲ್ಡ್ ರೇಗನ್ ಅವರ ಬಿಗ್ ಫ್ಯಾನ್ ಆಗಿರ್ತಾರೆ. ಅದಕ್ಕೆ ಅದನ್ನ ಕಂಬೈನ್ ಮಾಡಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಇಡ್ತಾರೆ. ನಾನ್ ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ದೆ ಅವರ ತಾಯಿನೇ ರೊನಾಲ್ಡೋನ ಅಬೋರ್ಟ್ ಮಾಡ್ಬೇಕಿದ್ರು ಅಂತ. ಅದರದ್ದೇನ್ ಸ್ಟೋರಿ? ರೊನಾಲ್ಡೋ ಅವರ ತಂದೆ ಒಬ್ಬ ಗಾರ್ಡನರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅಂಡ್ ಅವರು ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ರಿಂದ ರೊನಾಲ್ಡೋ ಅವರ ತಾಯಿಗೆ ಫಿಸಿಕಲಿ ಅಬ್ಯೂಸ್ ಕೂಡ ಮಾಡ್ತಾ ಇದ್ರು. ರೊನಾಲ್ಡೋ ಅವರ ತಾಯಿಗೆ 5 ವರ್ಷ ಆಗಿದ್ದಾಗ ಅವರ ತಾಯಿ ತೀರ್ಕೊಂಡಿದ್ರಿಂದ ಅನಾಥಾಶ್ರಮಕ್ಕೆ ಸೇರ್ಬೇಕಾಗತ್ತೆ. ಮ್ಯಾರೇಜ್ ಆದ್ಮೇಲೂ ಕೂಡ ಕ್ಲೀನರ್ ಅಂಡ್ ಕುಕ್ ಆಗಿ ಕೆಲಸ ಮಾಡ್ತಾ ಫ್ಯಾಮಿಲಿಯನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಇವರಿಗೆ 3 ಮಕ್ಕಳಿದ್ರಿಂದ ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಮನಸ್ಸಿಲ್ಲದಿದ್ರು ಅಬಾರ್ಷನ್ ಮಾಡ್ಸೋಕೆ ಹೋಗ್ತಾರೆ. ಬಟ್ ಫಾರ್ಚುನೇಟ್ಲಿ ಡಾಕ್ಟರ್ಸ್ ಅದನ್ನ ಅಲೋ ಮಾಡಲ್ಲ. ಯಾರಿಗ್ ಗೊತ್ತಿತ್ತು ಮುಂದೆ ಆ ಅಬಾರ್ಷನ್ ಆಗದೆ ಇದ್ದ ಮಗು ಇವರ ಕಂಪ್ಲೀಟ್ ಬ್ಲಡ್ ಲೈನ್ ಅನ್ನೇ ಚೇಂಜ್ ಮಾಡುತ್ತೆ ಅಂತ. ರೊನಾಲ್ಡೋಗೆ 7 ವರ್ಷ ಆಗಿದ್ದಾಗ ಫ್ರೆಂಡ್ಸ್ ಜೊತೆ ಅವರು ಫುಟ್ಬಾಲ್ ಆಡ್ತಾ ಇರ್ತಾರೆ. ಹಾಗೆ ಆಡ್ತಾ ಆಡ್ತಾ ನಿಧಾನವಾಗಿ ಫುಟ್ಬಾಲ್ ನ ಕಡೆ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ರೊನಾಲ್ಡೋ ಅವರ ಇನಿಷಿಯಲ್ ಫುಟ್ಬಾಲ್ ಕರಿಯರ್ಗೆ ಅವರ ತಂದೆಯ ರೋಲ್ ತುಂಬಾನೇ ರುಡ್ದಿದೆ. ಯಾವಾಗೆಲ್ಲ ರೊನಾಲ್ಡೋ ಫುಟ್ಬಾಲ್ ಮ್ಯಾಚ್ ಆಡ್ತಾ ಇದ್ರೋ ಅದನ್ನ ನೋಡುವಾಗ ಅವರಲ್ಲಿ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಅಂತ ಅವರ ತಂದೆ ಹೇಳ್ತಾ ಇರ್ತಾರೆ. ಅಂಡ್ ಫುಟ್ಬಾಲ್ ಆಡೋದಕ್ಕೆ ತುಂಬಾನೇ ಮೋಟಿವೇಟ್ ಕೂಡ ಮಾಡ್ತಾ ಇರ್ತಾರೆ. ಫುಟ್ಬಾಲ್ ಆಡೋದರ ಜೊತೆಗೆ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕಂತ ರೊನಾಲ್ಡೋ ರೋಡ್ ಕ್ಲೀನ್ ಮಾಡುವಂತ ಕೆಲಸನೂ ಮಾಡ್ತಾ ಇರ್ತಾರೆ. ನಂತರ ಅವರ ತಂದೆ ಆಂಡೋರಿನಾ ಅನ್ನೋ ಒಂದು ಫುಟ್ಬಾಲ್ ಕ್ಲಬ್ಗೆ ರೊನಾಲ್ಡೋನ ಜಾಯಿನ್ ಮಾಡಿಸ್ತಾರೆ. 1992ರಿಂದ 95 ತನಕ ಇದೇ ಕ್ಲಬ್ ನಲ್ಲಿ ಆಡಿ ನ್ಯಾಷನಲ್ ಅನ್ನೋ ಫುಟ್ಬಾಲ್ ಕ್ಲಬ್ಗೆ ಜಾಯಿನ್ ಆಗ್ತಾರೆ. ಈ 5 ವರ್ಷದಲ್ಲಿ ರೊನಾಲ್ಡೋ ಅವರ ಫುಟ್ಬಾಲ್ ಸ್ಕಿಲ್ ತುಂಬಾನೇ ಇಂಪ್ರೂವ್ ಆಗಿತ್ತು. ಅದಕ್ಕೆ ತಕ್ಕಾಗಿ ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಕೂಡ ಬರುತ್ತೆ. ಬಟ್ ವಿತ್ ಸಮ್ ಪ್ರಾಬ್ಲಮ್ಸ್. ಪೋರ್ಚುಗಲ್ನ ಟಾಪ್ 3 ಕ್ಲಬ್ಸ್ ನಲ್ಲಿ ಒಂದಾದ ಸ್ಪೋರ್ಟಿಂಗ್ ಸಿಪಿಯ ಯಂಗ್ ಪ್ಲೇಯರ್ಸ್ ನ ಟ್ರಯಲ್ಸ್ ಆಗ್ತಾ ಇರುತ್ತೆ. ಇದರಲ್ಲಿ ರೊನಾಲ್ಡೋ ಅವರ ಸೆಲೆಕ್ಷನ್ ಕೂಡ ಆಗುತ್ತೆ. 1,14,000 ಫೀಸ್ ಪೇ ಮಾಡಿ ಆ ಕ್ಲಬ್ಗೆ ಜಾಯಿನ್ ಆಗ್ತಾರೆ. ಪ್ರಾಬ್ಲಮ್ ಏನಂದ್ರೆ 11 ವರ್ಷದ ರೊನಾಲ್ಡೋ ಈಗ ತನ್ನ ಮನೆ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲದನ್ನ ಬಿಟ್ಟು 967 ಕಿಲೋಮೀಟರ್ ದೂರ ಇದ್ದ ಲಿಸ್ಬನ್ ಸಿಟಿಗೆ ಶಿಫ್ಟ್ ಆಗ್ಬೇಕಾಗತ್ತೆ. ಇಲ್ಲಿಗೆ ಬಂದಾದ್ಮೇಲೆ 3 ತಿಂಗಳಿಗೆ ಒಂದು ಸಲ ಮಾತ್ರ ತನ್ನ ಪೇರೆಂಟ್ಸ್ ಅನ್ನ ಮೀಟ್ ಮಾಡುವಂತ ಚಾನ್ಸ್ ಸಿಗ್ತಾ ಇದ್ದಿದ್ದು. 11-12 years old, we don't have money, and we live in the same place that the other place, the younger places, because I live in Madeira, and I look my family 3 months. It was hard, so ಅಲ್ಲಿರುವಾಗ ಅವರತ್ರ ಒಂದು ಹೊತ್ತಿನ ಊಟಕ್ಕೂ ದುಡ್ಡಿರಲ್ಲ. ಯಾವಾಗ್ಲಾದ್ರೂ ರಾತ್ರಿ ಹಸುವಾದಾಗ ಬರ್ಗರ್ ಶಾಪ್ಗೆ ಹೋಗಿ ಕಾಡಿ ಬೇಡಿ ಉಳಿದಿರೋ ಬರ್ಗರ್ಸ್ ಅನ್ನ ಕೇಳ್ತಾ ಇದ್ರಂತೆ. We had a McDonald's next to the stadium where we live, and we always go to the back door and we knock the door. Hey, any burgers left? ಫುಟ್ಬಾಲ್ ನ ಟ್ರೈನಿಂಗ್ ಜೊತೆ ಅವರು ಲಿಸ್ಬನ್ ನ ಒಂದು ಸ್ಕೂಲ್ ನಲ್ಲಿ ಸ್ಟಡಿ ಕೂಡ ಮಾಡ್ತಾ ಇದ್ರು. ಬಟ್ ರೊನಾಲ್ಡೋ ಮಾತಾಡ್ತಾ ಇದ್ದ ಪೋರ್ಚುಗೀಸ್ ಭಾಷೆ ಅಲ್ಲಿಯ ಲೋಕಲ್ ಮಕ್ಕಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿದ್ರಿಂದ ಅವರ ಕ್ಲಾಸ್ಮೇಟ್ಸ್ ಅವರನ್ನ ಬುಲಿ ಕೂಡ ಮಾಡ್ತಾ ಇದ್ರು. ಇದು ಯಾವ ಲೆವೆಲ್ಗೆ ಇತ್ತಂದ್ರೆ ಅವರ ತಾಯಿನೇ ಅಷ್ಟು ದೂರದಿಂದ ಬಂದು ರೊನಾಲ್ಡೋಗೆ ಸಮಾಧಾನ ಮಾಡ್ಬೇಕಿತ್ತು. ಇದೆಲ್ಲದ್ರಿಂದ ರೊನಾಲ್ಡೋ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ರು. ಕೆಲವೊಂದ್ಸಲ ಒಬ್ರೇ ಕೂತ್ಕೊಂಡು ಅಳ್ತಾನೂ ಇದ್ರು. ಇದೆಲ್ಲದ್ರಿಂದ ದೂರ ಉಳಿಯೋಕೆ ತನ್ನ ಕೋಚ್ ಅಂಡ್ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ತನ್ನ ಸ್ಟಡೀಸ್ ಅನ್ನ ಬಿಟ್ಟು ಫುಟ್ಬಾಲ್ ಮೇಲೆ ಫುಲ್ ಫೋಕಸ್ ಹಾಕೋಕೆ ಡಿಸೈಡ್ ಮಾಡ್ತಾರೆ. ಈಗ ಒಂದು ಪ್ರಾಬ್ಲಮ್ ಮುಗೀತು ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬಂದು ಎದುರು ನಿಂತ್ಕೊಳ್ಳುತ್ತೆ.
ಈಗ್ಲೇನೆ ಅವರಿಗೆ ಹೆವಿ ಹಾರ್ಟ್ ಬೀಟ್ ಆಗುವಂತ ಟೆಕಿಕಾರ್ಡಿಯೋ ಅನ್ನೋ ಕಂಡೀಷನ್ ಬರೋದು. 15 ವರ್ಷದ ಏಜ್ ನಲ್ಲೇ ಇದನ್ನ ಟ್ರೀಟ್ ಮಾಡೋಕೆ ರೊನಾಲ್ಡೋಗೆ ಒಂದು ಹಾರ್ಟ್ ಸರ್ಜರಿ ಕೂಡ ಮಾಡ್ಬೇಕಾಗತ್ತೆ. ಇಷ್ಟು ಚಾಲೆಂಜಸ್ ಬಂದ್ರೂ ಅವರು ಗಿವ್ ಅಪ್ ಮಾಡಲ್ಲ. ಫುಲ್ ಡೆಡಿಕೇಶನ್ ಇಂದ ತನ್ನ ಗೇಮ್ ಮೇಲೆ ಫೋಕಸ್ ಮಾಡ್ತಾರೆ. ಈ ಡೆಡಿಕೇಶನ್ಗೆ ಅವ್ರಿಗೆ ಒಂದು ದೊಡ್ಡ ರಿವಾರ್ಡ್ ಸಿಗುತ್ತೆ. ಇದುವರೆಗೂ ಸ್ಪೋರ್ಟಿಂಗ್ ಸಿಪಿಯ ಯೂತ್ ಟೀಮ್ ನಲ್ಲಿ ಆಡ್ತಾ ಇದ್ದ ರೊನಾಲ್ಡೋ 2002ರಲ್ಲಿ ಯೂತ್ ಟೀಮ್ ನಿಂದ ಡೈರೆಕ್ಟ್ಲಿ ಸೀನಿಯರ್ ಟೀಮ್ಗೆ ಪ್ರಮೋಟ್ ಆಗ್ತಾರೆ. ಸ್ಪೋರ್ಟಿಂಗ್ ಸಿಪಿಯ ಮ್ಯಾನೇಜರ್ ರೊನಾಲ್ಡೋ ಅವರ ಡ್ರಿಬ್ಲಿಂಗ್ ಸ್ಕಿಲ್ಸ್ ನಿಂದ ಎಷ್ಟು ಇಂಪ್ರೆಸ್ ಆಗ್ತಾರೆ ಅಂದ್ರೆ ಫಾಸ್ಟ್ ಆಗಿ ಬಿ ಟೀಮ್ ನಿಂದ ಮೇನ್ ಟೀಮ್ಗೂ ಪ್ರಮೋಟ್ ಮಾಡ್ತಾರೆ. ಇಲ್ಲಿಂದನೇ ಫುಟ್ಬಾಲ್ ಜಗತ್ತಿಗೆ ಗೊತ್ತಾಗೋದು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಒಬ್ಬ ಪ್ಲೇಯರ್ ಇದಾನೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆದ ಕರಿಯರ್ ನಂತರ ಗೋಲ್ಸ್ ಆಫ್ಟರ್ ಗೋಲ್ಸ್. ಬ್ಯಾಲೆಂಡಿಯರ್ಸ್ ನ ಮೇಲೆ ಬ್ಯಾಲೆಂಡಿಯರ್ಸ್, ಗೋಲ್ಡನ್ ಶೂಸ್, ಪ್ರೀಮಿಯರ್ ಲೀಗ್ ಪ್ಲೇಯರ್ ಆಫ್ ದ ಸೀಸನ್. ಇದುವರೆಗೂ ರೊನಾಲ್ಡೋಗೆ ಸಿಕ್ಕಿಲ್ಲ ಅಂತ ಹೇಳೋಕೆ ಆ ರೀತಿಯ ಯಾವುದೇ ಅವಾರ್ಡೇ ಇಲ್ಲ. ಹಾಗಾದ್ರೆ ಇದೆಲ್ಲ ಓವರ್ ನೈಟ್ ಸಕ್ಸಸ್? ಅವರು ಡೆಬ್ಯೂ ಮ್ಯಾಚ್ ಆಡಿ ಬಂದಾಗ ಎಲ್ಲರೂ ನೀನ್ ಚೆನ್ನಾಗ್ ಆಡ್ದೆ, ಗ್ರೇಟ್ ಗೇಮ್ ಅಂತ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಬಟ್ ಮನೆಗೆ ಬಂದಾಗ ರೊನಾಲ್ಡೋ ತುಂಬಾ ಅಪ್ಸೆಟ್ ಆಗಿರ್ತಾರೆ. ಯಾಕಂದ್ರೆ ಅವರು ತನ್ನ 30% ಪೊಟೆನ್ಷಿಯಲ್ನ ಮಾತ್ರ ಯೂಸ್ ಮಾಡಿದ್ರು ಅಂತ. ಅವತ್ತು ಒಂದು ಪ್ರಾಮಿಸ್ ಮಾಡ್ತಾರೆ, ನನ್ನಿಂದ ನನ್ನ 100% ಶೋ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಅವತ್ತಿನ ದಿನ ಫೀಲ್ಡ್ಗೆ ಇಳಿಯಲ್ಲ ಅಂತ. ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎಲ್ಲಾ ಪ್ಲೇಯರ್ಸ್ ಪ್ರಾಕ್ಟೀಸ್ ಮುಗಿಸಿ ಬೇಗ ಹೋಗಿ ಪಾರ್ಟಿ ಅಥವಾ ಗೇಮ್ಸ್ ಆಡ್ತಾ ಇರ್ತಾರೆ. ಆದ್ರೆ ರೊನಾಲ್ಡೋ ಆ ಫ್ಲಡ್ ಲೈಟ್ಸ್ ನಲ್ಲಿ ಫ್ರೀ ಕಿಕ್ ಪ್ರಾಕ್ಟೀಸ್ ಮಾಡೋದು, ಎಕ್ಸ್ಟ್ರಾ ಜಿಮ್ ವರ್ಕ್ ಮಾಡೋದು ಅಥವಾ ತನ್ನ ವಿಡಿಯೋಸ್ ಗಳನ್ನ ನೋಡಿ ಏನ್ ಮಿಸ್ಟೇಕ್ಸ್ ಇದೆ ಅಂತ ಪಿನ್ ಟು ಪಿನ್ ಅನಲೈಸ್ ಮಾಡ್ತಾ ಇದ್ರಂತೆ. ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ್ರೆ 23 ವರ್ಷ ಆದಾಗ ಪ್ರೀಮಿಯರ್ ಲೀಗ್ ನಲ್ಲಿ 31 ಗೋಲ್ಸ್ ಜೊತೆ ಗೋಲ್ಡನ್ ಬೂಟ್ ಗೆಲ್ತಾರೆ. ಚಾಂಪಿಯನ್ಸ್ ಲೀಗ್ ನ ಟಾಪ್ ಸ್ಕೋರರ್ ಆಗ್ತಾರೆ. ಬಟ್ 2004ರ ಯೂರೋ ಚಾಂಪಿಯನ್ಶಿಪ್ ಸೋತಾಗ ಫೀಲ್ಡ್ ನಲ್ಲಿ ಅಳ್ತಾ ಒಂದು ಪ್ರಾಮಿಸ್ ಮಾಡ್ತಾರೆ, ನಾನಿದ್ನ ಒಂದಿನ ಗೆದ್ದೇ ಗೆಲ್ತೀನಿ ಅಂತ. ಅದಕ್ಕೆ ಸರಿಯಾಗಿ ಒಂದು ಚಾನ್ಸ್ ಕೂಡ ಬರುತ್ತೆ. ಆದ್ರೆ ಫೈನಲ್ ನಲ್ಲಿ 25 ನಿಮಿಷ ಆಗಿದ್ದಾಗ ರೊನಾಲ್ಡೋಗೆ ಇಂಜುರಿ ಆಗುತ್ತೆ. ಬೇರೆ ಪ್ಲೇಯರ್ಸ್ ಆಗಿದ್ರೆ ಮೇ ಬಿ ಎದ್ದು ಕೂಡ ಬರ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ ರೊನಾಲ್ಡೋ ಸೈಡ್ ಲೈನ್ ಹತ್ರ ಬಂದು ಕೋಚ್ ನ ರೀತಿ ಕಿರಿಸ್ತಾ ಟೀಮ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಎಕ್ಸ್ಟ್ರಾ ಟೈಮ್ ನಲ್ಲಿ ಪೋರ್ಚುಗಲ್ ಗೋಲ್ ಸ್ಕೋರ್ ಮಾಡಿ ಆ ಚಾಂಪಿಯನ್ಶಿಪ್ ಗೆಲ್ಲುತ್ತೆ. ಪ್ರತಿ ಸಲ ಜನ ರೊನಾಲ್ಡೋನ ಅಂಡರ್ ಎಸ್ಟಿಮೇಟ್ ಮಾಡಿದಾಗ ಎಲ್ಲರನ್ನ ರಾಂಗ್ ಪ್ರೂವ್ ಮಾಡಿದ್ದಾರೆ. ಇನ್ನು ಇವರ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೇಮಸ್ ಕೋಕೋ ಕೋಲಾ ಇನ್ಸಿಡೆಂಟ್ ಅಂತೂ ಎಲ್ಲರಿಗೂ ನೆನಪಿದೆ. 21 ಆಗಸ್ಟ್ 2024 ರೊನಾಲ್ಡೋ ಒಂದು ರೀಲ್ ಪೋಸ್ಟ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಆಗಿದ್ದೆ ಯೂಟ್ಯೂಬ್ ನಲ್ಲಿ ಹೊಸ ರೆಕಾರ್ಡ್ಸ್ ಕ್ರಿಯೇಟ್ ಆಗುತ್ತೆ. ಅರ್ಧ ಗಂಟೆಯಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್, 24 ಗಂಟೆಗೆ 10 ಮಿಲಿಯನ್ ಅಂಡ್ ಒಂದು ವಾರದ ಒಳಗೆ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಯೂಟ್ಯೂಬ್ ನ ಹಿಸ್ಟ್ರಿನಲ್ಲೇ ಯಾವೊಬ್ಬ ಯೂಟ್ಯೂಬರ್ ಕೂಡ ಈ ನಂಬರ್ಸ್ ನ ಇಷ್ಟು ಫಾಸ್ಟ್ ಆಗಿ ಅಚೀವ್ ಮಾಡಿಲ್ಲ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಯೂಟ್ಯೂಬರ್ ಅಂತ ಹೇಳೋ ಮಿಸ್ಟರ್ ಬೀಸ್ಟ್ಗೆ ಇದನ್ನ ಅಚೀವ್ ಮಾಡೋಕೆ ಎಷ್ಟು ಟೈಮ್ ಬೇಕಾಯ್ತು ಗೊತ್ತಾ? To reach 60 million. Probably 13 years. ನೀವು ರೊನಾಲ್ಡೋ ಅವರ ಫೇಮ್ ಅಂಡ್ ರಿಚ್ನೆಸ್ ನಂತೂ ನೋಡಿರ್ತೀರಾ. ಆದ್ರೆ ಇದೆಲ್ಲದಕ್ಕಿಂತ ಅವರೊಬ್ಬ ಒಳ್ಳೆ ಮನಸ್ಸಿರುವಂತ ವ್ಯಕ್ತಿ. ತನ್ನ ಚೈಲ್ಡ್ಹುಡ್ ನಿಂದ ಫೇಸ್ ಮಾಡಿದ ಸ್ಟ್ರಗಲ್ಸ್ ಅಂಡ್ ಪ್ರಾಬ್ಲಮ್ಸ್ ಎಲ್ಲದೂ ಈಗಲೂ ಅವ್ರಿಗೆ ನೆನಪಿದೆ ಅನ್ಸುತ್ತೆ. Why they smile? Why? You speak good Portuguese. Very good. ರೊನಾಲ್ಡೋ ತನ್ನ ಕಡೆಯಿಂದ ಸೊಸೈಟಿಯನ್ನ ಬೆಟರ್ ಮಾಡೋಕೆ ಏನಾದ್ರೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರ್ತಾರೆ. ನೇಪಾಳ್ನಲ್ಲಿ ಅರ್ಥಕ್ವೇಕ್ ಬಂದಾಗ $6 ಮಿಲಿಯನ್ ಅನ್ನ ಡೊನೇಟ್ ಮಾಡಿದ್ರು. ಅವರ ತಾಯಿಯ ಕ್ಯಾನ್ಸರ್ ಅನ್ನ ಟ್ರೀಟ್ ಮಾಡಿದ ಹಾಸ್ಪಿಟಲ್ಗೆ 82 ಲಕ್ಷ ಡೊನೇಟ್ ಮಾಡ್ತಾರೆ. ತನ್ನ ಹೋಮ್ ಟೌನ್ ನಲ್ಲಿ ಭಯಾನಕ ಫ್ಲಡ್ಸ್ ಬಂದಾಗ ಅದಕ್ಕಂತ ಒಂದು ಚಾರಿಟಿ ಮ್ಯಾಚ್ ಕೂಡ ಆಡ್ತಾರೆ. ನಾನು ಬರೀ ಕೆಲವೊಂದು ಸ್ಟೋರೀಸ್ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಸರ್ಚ್ ಮಾಡಿದ್ರೆ ಇನ್ನೂ ಲೆಕ್ಕ ಇಲ್ಲದಷ್ಟು ಸ್ಟೋರೀಸ್ಗಳು ಸಿಗುತ್ತೆ. ನೀವು ರೊನಾಲ್ಡೋ ಅವರನ್ನ ಐಡಲ್ ಆಗಿ ಚೂಸ್ ಮಾಡಿದೀರಾ ಅಂದ್ರೆ ಅವರ ರೀತಿಯ ಮೈಂಡ್ ಸೆಟ್ ಅಂಡ್ ಫಿಟ್ನೆಸ್ ಜೊತೆ ಅವರ ರೀತಿಯ ಒಂದು ಒಳ್ಳೆ ಮನಸ್ಸನ್ನು ಇಟ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೀವು ಇಲ್ಲಿ ತನಕ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಇವರಿಂದ ಇನ್ಸ್ಪೈರ್ ಆಗೋಕೆ ಕಾರಣ ಆದ ಯಾವ್ದಾದ್ರು ಒಂದು ಮೂಮೆಂಟ್ ಅನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಇನ್ನ ಮಾರ್ಕ್ಸ್ ಗಳ ಡಿಸಿಪ್ಲಿನ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Média e populares e amigos e coisa toda é fantástico. What's the sadness for you? To be the number one and I don't see nothing, I don't see to receive awards, to see what I... He never saw how great you No. became. No.